ನಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಾವೆಲ್ಲರಿಗೂ, ಯಾಕಂದ್ರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿ ಮತ್ತು ಬೆಳಗಾವಿ ಡಿ ಸಿ ಅವಿರೋಧ ಆಯ್ಕೆ ಆದರು. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಸಹಕಾರದಿಂದ ಅವರು ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದರು. ತಾವೆಲ್ಲರೂ ಬೆಳಗಾವಿ ಭಾಗದಲ್ಲಿರುವಂಥ, ಯಾಕಂದ್ರೆ ತಾವೆಲ್ಲ PKPSನ ಸದಸ್ಯರಿಗೆ ಹಾಕಿವತ್ತು ತಮ್ಮಲ್ಲಿ ನೋಡಿರ್ಬೋದು. ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತೆ ಅನ್ನೋದು ಇವತ್ತು ತಾವು ನೋಡಿದ್ರಿ. ಈ ಥರ ಯಾವತ್ತೂ DCC ಬ್ಯಾಂಕ್ ವಿಚಾರದಾಗ ಕರೆದು ತಮ್ಮ ಸಲಹೆ ಸೂಚನೆಗಳನ್ನು ಯಾವತ್ತೂ ಕೇಳ್ತಿರಕ್ಕಿಲ್ಲ. ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರೋಕ್ಕಿಲ್ಲ. ಯಾಕಂದ್ರೆ ಇವತ್ತೆಲ್ಲರೂ ಕರೆದು ತಮ್ಮ ಅಭಿಪ್ರಾಯ, ತಮ್ಮ ವಿಚಾರನ ಎಲ್ಲರೂ ಒಬ್ಬರು ಯಾಕಂದ್ರೆ ಸಲಹೆ ಕೊಟ್ಟರೆ, ಯಾಕಂದ್ರೆ ಕಬ್ಬಿನ ಬಿಲ್ಲನ್ನು ತಾವು PKPS ಸೊಸೈಟಿ ಕೊಟ್ಟರಂದ್ರೆ PKPS ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ ಅಲ್ಲ, ಅಂದ್ರೆ ಟರ್ನ್ ಜಾಸ್ತಿ ಸಿಗ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ, DCC ಬ್ಯಾಂಕಿಗೆ ಅನುಕೂಲ ಆಗ್ತೈತೆ. ನಮ್ಮ ಕಾಂಬ್ಳೆ ಅವ್ರು ಕೆಲವೊಂದು ಎಲ್ಲ ವಿಚಾರನ ಅವರು ಹೇಳಿದ್ರು ಅವ್ರು. ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ MD ಕೆಲಸ ಮಾಡಿದ್ರು ಅವರು ಕೆಲವೊಂದೆಲ್ಲ ವಿಚಾರಣೆ ಇವರು, ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿರುವಂಥ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರಣೆ ಇದೆ. ಇವನ್ನೆಲ್ಲ ಗಮನದಲ್ಲಿ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಎಲ್ಲನೂ ನೋಟ್ ಮಾಡ್ಕೊಂಡಾರ. ಅಂದರೆ ಎಲ್ಲ ವಿಚಾರ ಬಹಳ ಗಂಭೀರವಾಗಿ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ. ತಾವೆಲ್ಲರೂ ಒಂದನ್ನೊಂದು ವಿನಂತಿ, ಯಾಕಂದರೆ ಇದು ಮುಗಿದ ನಂತರ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರನ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಇಡ್ತಾರೆ ಅವರು. ತಾವೆಲ್ಲರೂ, ಯಾಕಂದ್ರೆ ಬೆಳಗಾವಿ ತಾಲೂಕು 3 ಭಾಗದಲ್ಲಿ ಅಂದರೆ ಡಿವೈಡ್ ಆಗೈತೆ. ಅಂದ್ರೆ ಒಂದು ಮರಾಠ ಬೆಲ್ಟ್ ಇದೆ, ಒಂದು ಕನ್ನಡ ಬೆಲ್ಟ್ ಇದೆ, ಒಂದು MP ಬೆಲ್ಟ್ ಇದೆ. ಅಂದ್ರೆ 3 ಬೆಲ್ಟ್ ಅಂದ್ರೆ ಹಿಂಗಾಗಿದೆ. ಅದಕ್ಕೆ ತಾವೆಲ್ಲರಿಗೂ PKPS ಅವ್ರಿಗೆ ಒಂದು ವಿನಂತಿ ಮಾಡ್ಕೊತನು. ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ. ತಾವು ಯಾರು ಅಂದ್ರೆ ಅಂಜಿಕೆ, ಭಯ, ಟೆನ್ಷನ್ ಒಟ್ಟೆ ಮಾಡ್ಕೊಬಾರ್ದು. ಏನಪ್ಪ ಜಾರಕಿಹೊಳಿ ಅವ್ರು ಡೈರೆಕ್ಟರ್ ಆದರು ಹೆಂಗಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಸಮಾಧಾನ ಅದಾರ. ಅಂದರೆ ಯಾರಿಗೂ ಯಾಕೆ ಅಂತೇಳಿ ಮಾತಾಡಿದ್ರು ಅವ್ರು. ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ದೀನಿ, ನಮಗೆಲ್ಲ ಯಶೋಗ ನೀನೇ ಹೆಚ್ಚಿನೆಲ್ಲ ಸೊಸೈಟಿಗೆ ಸಂಪರ್ಕ ಐತಿ. ಮರಾಠಿ ಭಾಗ ಇರ್ಬೋದು, ಕನ್ನಡ ಭಾಗ ಇರ್ಬೋದು, MP ಭಾಗ ಇರ್ಬೋದು, ಎಲ್ಲನೂ ನೀವೆಲ್ಲ ಕುಂತ್ಕೇಸ್ ಮ್ಯಾನೇಜ್ ಮಾಡಿ ಏನೇ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತ್ರಾಸಾಗಿರ್ಬೋದು. ಇದು ಕೆಲವು ಮಂದಿ ಹೇಳಿದ್ರಿ, ಯಾಕಂದ್ರೆ ನಮ್ಮ ಸೊಸೈಟಿಗೆ 15 ವರ್ಷ ಅಥವಾ 10 ವರ್ಷರು ಪತ್ತು ಕೊಟ್ಟಿಲ್ಲ ತೇರು, ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆನ ಏನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ. ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತೆ DCC ಬ್ಯಾಂಕ್ ರೈತರಿಗೆ ಸಾಲ ಇರ್ಬೋದು, ಪತ್ತು ಇರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಇನ್ನೂ ಅನೇಕ ವಿಚಾರನ ಎಲ್ಲನೂ ಅನುಕೂಲ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರ ಎದುರು ಮಾನ್ಯ ಚಂದ್ರರಾಜ್ ಹಟ್ಟಿಹೊಳಿ ಅವರು ಭಾಳ ವಿಚಾರನ ತಮ್ಮ ಮುಂದೆಲ್ಲ ಹೇಳಿದರು. ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ. ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಅವರೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತು ಅವ್ರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆದ್ರು ಅವ್ರು, ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಆದ್ರು ಅವ್ರು. ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕೂ ಮತ್ತು ಅವ್ರು ನನ್ನ ಅಣ್ಣಾಸಾಹೇಬ್ ಜೊಲ್ಲೆ ನಾವೆಲ್ಲ ಕೂಡಿ ಅವ್ರ ನಿರ್ದೇಶಕ ಅಪೆಕ್ಸ್ ಬ್ಯಾಂಕ್ ಹೇಳ್ತೀವಿ. ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಸ್ಟೇಟ್ಗೆ ಒಬ್ಬೊಬ್ರು ಅಲ್ಲಿ ಡೈರೆಕ್ಟ್ ಇರ್ತಾರೋ, ಅಲ್ಲಿ ಅವ್ರ ಪ್ರತಿನಿಧಿಯಾಗಿ ಹೋದ್ರೆ ಅಂದ್ರೆ DCC ಬ್ಯಾಂಕು ಅಪೆಕ್ಸ್ ಬ್ಯಾಂಕಿಗೆ ಕೊಂಡಿಯಾಗಿ ಕೆಲಸ ಮಾಡೋಕೆ ಅವರು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ. ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೋ. ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ. ಇನ್ನು ಮುಂದಿನ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಎಲ್ಲ ವಿಚಾರ ತಮಗೆ ಹೇಳ್ತಾರೋ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ಕೆ ಹಾಗೂ